ಯಾವ ಯೂನಿವರ್ಸಿಟಿ ಕೊಟ್ಟಿದ್ರು ಯಾರಲ್ಲ ನಿಂಗೆ ಸಂಕಟ ಆಗಿತ್ತ ನಾವು ಕರ್ಕೊಳ್ಳೋದು ಅಲ್ಲ ಅಂಕಲ್ ಕೊಟ್ ಟ್ರೇಸ್ ಚೆಕ್ ಮಾಡಿ ಕರೆಕ್ಟ್ ಮಾಡು ಆಮೇಲೆ ನಾನು ಬಿ ಟಿ ಎಷ್ಟಾಗೋಯ್ತಾ ಮಾತಾಡೋಂತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಗಲೇ ತಮ್ಮಲೇ ನಾವು ನೋಡಿರ್ತೀರಾ, ಪ್ರ್ಯಾಂಕ್ ಕಾಲ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಮಾಡೋಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपने जिस व्यक्ति को कॉल किया है वो अन्य कॉल ಹಲೋ ಹಲೋ, ಯಾರು? ಅಲ್ಲ, ಅಮೃತ ಅವರ ಮಾತಾಡ್ತಿರೋದು? ಇಲ್ಲ. ಇದು ಎಜುಕೇಟ್ IRS ಕುವೆಂಪು ನಗರ್ ಬ್ರ್ಯಾಂಚಿಂದ ಕಾಲ್ ಮಾಡ್ತಾ ಇರೋದು. ಹಾಂ, ಹೇಳಿ. ಇದು 1 ಮಂತ್ ಫ್ರೀ ಕೋಚಿಂಗ್ ಇತ್ತು, ಕಂಪ್ಯೂಟರ್ ಕ್ಲಾಸು. ಹಾಂ ಲಕ್ಕಿ ಟಿಪ್ಪಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಹಾಂ ಅದಕ್ಕೆ ಏನು ಕೋಚಿಂಗಿಗೆ ಬರ್ತೀರಾ ಏನು ಅಂತ. ನೀವ್ಯಾರು ಮಾತಾಡ್ತಾ ಇರೋದು? ನಾವ್ರ ತಮ್ಮ. ಅವ್ರ ಕೈಲಿ ಕೊಡ್ತೀರಾ? ಹಾಂ, ಒಂದು ಹೇಳಿ. ಹಲೋ. ಹಲೋ, ಅಮೃತ ಅವರ ಮಾತಾಡ್ತಾ ಇರೋದು? ಹೌದು, ಹೇಳಿ. ಇದು ಎಜುಕೇಟ್ IAS ಮಾತಾಡ್ತಾ ಇರೋದು. ಹೇಳಿ. ಕಂಪ್ಯೂಟರ್ ಕ್ಲಾಸು 1 ಮಂತ್ ಫ್ರೀ ಕೋಚಿಂಗ್ ಇದೆ. ಹಾಂ ನೀವು ಸೆಲೆಕ್ಟ್ ಆಗಿದ್ದೀರಾ. ಅದಕ್ಕೆ ಏನು 1 ಮಂತ್ ಕೋಚಿಂಗಿಗೆ ಬರ್ತೀರಾ ಏನು ಅಂತ ಕಾಲ್ ಮಾಡಿದ್ವಿ. ಫ್ರೀ ಫ್ರೀ ಕೋಚಿಂಗಾ? ಹಾಂ, ಹೌದು, ಫ್ರೀ ಕೋಚಿಂಗು. ಎಲ್ಲಿ ಬರೋದದು? ಕುವೆಂಪು ನಗರ್. ಸರಿ, ಆಯ್ತು. ಕೇಳ್ಬಿಟ್ಟು ಹೇಳ್ತೀನಿ, ಪೇರೆಂಟ್ಸ್ನ ಕೇಳಿ. ಹಾಂ, ಲಕ್ಕಿ ಟಿಪ್ಪಲ್ಲಿ ಸೆಲೆಕ್ಟ್ ಆಗಿರೋದು. ಕೇಳ್ಬಿಟ್ಟು ಫೋನ್ ಮಾಡಿ, ಬೇಗ ಫೋನ್ ಮಾಡಿ ಇದೇ ನಂಬರ್ಗೆ. ಸರಿ, ಆಯ್ತು, ಕಾಲ್ ಮಾಡಿ. ಹಲೋ, ಮಾದೇವ್ ಅವರಾ? ಹಾಂ, ಅದೇ ಗಂಗೋತ್ರಿಲಿ ನೀವು ಒಂದು ಸಂಪ್ ರೆಡಿ ಮಾಡಿಕೊಟ್ಟಿದ್ರಿ, ಗೊತ್ತಾ? ಹೊಸ ಸಂಪ್ ಮಾಡಿದ್ರಲ್ಲ ಮನೆ ಒಳಗಡೆ. ಎಲ್ಲಿ ಹೇಳಿ? ಗಂಗೋತ್ರಿ ಒಳಗಡೆ ಹುಡ್ಕೋದಲ್ಲಿ. ಹಾಂ ಹಾಂ, ಅದು ಏನೋ ನೀರೇ ನಿಂತ್ಕೊತಾ ಇಲ್ಲ ರೀ. ನೀನು ನಿಂತ್ಕೊತಾರ ಏನೋ ನೀರ್ಕಿಕ್ ಅಂತ. ಗೊತ್ತಿಲ್ಲ, ನೀವೇ ತಾನೇ ಮಾಡಿದ್ದು. ನನಗೂ ನಂಬರ್ ಮಿಸ್ ಆಗ್ಬಿಟ್ಟಿತ್ತು. ಇವಾಗ ಅಲ್ಲಿ ಟೆಂಟ್ ಸರ್ಕಲ್ಗೆ ಬಂದಿದೆ. ಹಾಂ ಅಲ್ಲಿ ಯಾರೋ ಸಿದ್ದರಾಜು ಅಂದ್ಬಿಟ್ಟು ಆಟೋದವ್ರು ಕೊಟ್ಟರು ನಂಬರು. ಹಾಂ ಹಾಂ, ಅದು ಯಾವಾಗ ಬಂದು ರೆಡಿ ಮಾಡಿಕೊಡ್ತೀರಾ? ಏನು ಪ್ರಾಬ್ಲಮ್ ಆಗಿರ್ಬೋದು? ನೀರು ನಿಂತ ಇಲ್ವಾ? ನೀರು ಹೋಗಕ್ ಚಾನ್ಸ್ ಇಲ್ವಲ್ಲ? ನೀವು ತಾನೇ ಮಾಡೋದು, ನಿಮಗೆ ಗೊತ್ತಿರ್ಬೇಕನ್ರಿ, ನಮ್ಗೇನ್ರಿ ಗೊತ್ತು. ಹ್ಞೂ. ಸೋಮಣ್ಣ ಬಂದಿರೋ ನಂಬರು? ಅಲ್ಲ, ಅವ್ರು ಕೊಟ್ಟರು ನಂಬರು. ಅಲ್ಲಿ ನಾನು ಕೇಳಿದೆ, ಅಲ್ಲಿ ಬಂದು ಸರ್ಕಲಲ್ಲಿ ಮಾದೇವನವ್ರು ಗೊತ್ತಾ ಅಂತ. ಆವಾಗ ಅವ್ರ ನಂಬರ್ ಕೊಟ್ಟರು. ಅವರೆಲ್ಲ ಅರ್ಜೆಂಟ್ ಹೋಗ್ಬೇಕು ಅಂದ್ಬಿಟ್ಟು ಹೊಟ್ಟೋದ್ರು. ಅದಕ್ಕೆ ನೀವೇ ಬರ್ತೀರಲ್ಲ, ನಾವೇ ಬರೋದು ಬೇಕಾ ಮನೆ ಹತ್ರ ನೋಡೋಕ್ಕೆ? ನಾನು ಇನ್ನೊಂದು 2 ದಿನ ಸಿಗೋದಲ್ಲ? 2 ದಿನ ಅಂದರೆ ರೀ, ಇವಾಗಲೇ ನೀರಿಲ್ಲ ಕಣ್ರಿ ನಮಗೆ. ಬಾತ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ, ಹಂಗಾಗ್ತಿದೆ. 3 ದಿವ್ಸಕ್ಕೆ ಒಂದ್ಸರಿ ಬರುತ್ತೆ ಇವಾಗ ನೀರು, ಡೈಲಿ ಬೇರೆ ಬರ್ತಾ ಇಲ್ಲ. ಏನು ಮಾಡೋದು ಹೇಳಿ ಈಗ? ಅದು ಏನು ಮೆಟ್ಲಿಗಿದ್ದು ಸಂಗ್ಲಿ ಅದು ಮೆಟ್ಲಾಗ ನೀರು ಅಂತ. ನೀವು ತಾನೇ ಹಾಕಿರೋದು, ನಿಮಗೆ ಗೊತ್ತಿರ್ಬೇಕು. ನೀವು ನೀಟಾಗಿ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ನೀಟಾಗೆ ಮಾಡೈತೆ. ಅದು ಪ್ರಾಬ್ಲಮ್ ಏನಿಲ್ಲ. ಗಿಲೋ ನೀಟಾಗಿ ಎಲ್ಲ ಪ್ರಾಬ್ಲಮ್ ಏನಿಲ್ಲ. ನಾವು ನೋಡ್ಕೊಂಡೇ ಇಲ್ಲ ಕಣ್ರಿ. ನಾವು ಬರೀ ಮೋಟ್ರ್ ಹಾಕಿ ನೋಡ್ತೀವಿ, 3 ದಿವಸದಿಂದ ನೀರೇ ನಿಂತ್ಕೊತಾ ಇಲ್ಲ. ಒಂದು ವರ್ಷ ಇನ್ನೇನು 2 ವರ್ಷ ಮೇಲೆ ಆಯ್ತಲ್ವ ಮಾಡೋದು? ಎಲ್ರಿ ಆಯಿತು, ಒಂದು 6-7 ತಿಂಗಳಾಯ್ತು ಅಷ್ಟೇ. ಇಲ್ಲ 2 ವರ್ಷ ಮೇಲೆ ಆಗೈತೆ. ಈಗ ನಮ್ಮ ಮನೆಯವ್ರು ಬೇರೆ ಬೈತಾ ಕುಂತವ್ರು ನಮಗೆ. ನೀರಿಲ್ಲ ಏನಿಲ್ಲ ಎಲ್ರಿ ಅಂತ. ನಾನು 2-3 ದಿವಸದಿಂದ ಹುಡುಕ್ತಾ ಇದ್ದೆ ನಿಮ್ಮನ್ನ. ಈಗ ಅರ್ಜೆಂಟಿಗೆ ನೀವಿಲ್ಲ ಅಂದರೂ ಬೇರೆ ಯಾರು ಕಳ್ಸ್ಬಿಟ್ಟು ಮಾಡ್ಕೊಡ್ತೀರಾ? ನಾನು ಈಗ ಸೋಮಣ್ಣ ಒಂದು ಫೋನ್ ಹಾಕಿ ಬೆಳಿಗ್ಗೆ ಬರ್ತೀನಿ ಅಲ್ಲಿಗೆ. ಬಂದ್ಬಿಟ್ಟು ನೋಡ್ತೇನೆ. ಅಲ್ಲ, ನೀವು ಕರ್ಕೊಂಡ್ಬಿಡಿ ಜೊತೆಲಿ ನೀವೇ. ಸೋಮಣ್ಣ? ಯಾರನ್ನ ಕರ್ಕೊಬನ್ನಿ. ನೀವು ಸೋಮಣ್ಣವ್ರಿಗೆ ಹೇಳ್ಬಿಟ್ಟು ನನಗೆ ಬಂದಿರಲ್ಲ ಅವತ್ತಾನೆ ನೀವು? ಹೌದು. ಅದೇ ಸೋಮಣ್ಣನ ಬೆಳಿಗ್ಗೆ ಸಿಕ್ಕಿದ್ರೆ
ನಮ್ಗೆಲ್ರಿ ಸಿಗ್ತಾರೆ ಅವರು. ನೀವು ಜೊತೆ ನೀವು ನಿಮ್ಮ ಹತ್ರ ನೀವು ಭಾವ ಬಾಮೈಕ್ಳು ನೀವು ತಾನೇ ಕರ್ಕೊಬರ್ಬೇಕು. ಅವ್ರು ಹೇಳಿದ್ರು ನಮ್ಮ ಭಾವನೆ ಅಂದ್ರಲ್ರಿ ಇವತ್ತು. ಸಿದ್ರಾಜು ಅಲ್ಲ ಅವರು ಸೋಮುನ ಯಾರೋ ಅಂದ್ರಲ್ಲ ನೀವು. ಸೋಮು ನಮ್ ಭಾವ ಅಲ್ಲ. ನಿಮ್ಗೆಲ್ಲ ಕಂಡ್ರಿ ಅವ್ರು ನಮಗೆ ಭಾವ ಅಂದರು. ಅವರು ನಮ್ಮ ಭಾವನೆ ಮಾಡ್ಕೊಡ್ತಾರೆ, ಏನಿಲ್ಲ ಅಂದ್ರೆ ಅವತ್ತು ನಿಮಗೆ. ಈ ಗಂಗೋತ್ರಿ ವರ್ಕ್ ಮಾಡುತ್ತೆ ಅದೇ ಮನೆ ಒಳಗೆ. ಏನು ಮಾಡೋದು ಹೇಳಿ ಈಗ? ಈಗ ಬೆಳಿಗ್ಗೆ ಬಂದು ನೋಡ್ತಾ ತಗೊಂಡು ಕರ್ಕೊಬರ್ತೀನಿ. ಈಗಲೇ ಬಂದ್ಬಿಡಿ, ಇಲ್ಲಾಂದ್ರೆ ಅರ್ಧ ಗಂಟೆ. ಈಗ ಆಗಲ್ಲ. ಯಾಕೆ ಇವಾಗಾದರೆ ಈ ಟೈಮ್ ಇರುತ್ತಲ್ರಿ, ಆರಾಮಾಗಿ ನೋಡ್ಬೋದು. ನೀವು ಬೆಳಿಗ್ಗೆ ಅಂದರೆ ನಾನು ಡ್ಯೂಟಿಗೆ ಬೇರೆ ಹೋಗ್ಬೇಕು. ಈಗ ಬೆಳಿಗ್ಗೆ ಬರ್ತೀನಿ. ಎಷ್ಟೊತ್ತಿಗೆ? 8:30 8:30 ಅಂದ್ರೆ ನಾವು 8:30 ಡ್ಯೂಟಿಗೆ ಹೋಗ್ಬೇಕು ಕಣ್ರಿ. ನಮ್ಗೆ 6 ಗಂಟೆಗೆ ಡ್ಯೂಟಿ ಹಾಕ್ಬಿಟ್ಟವ್ರಿ ಇವಾಗ. ಬೆಳಿಗ್ಗೆ ಬರ್ತೀನಿ ಬಿಡಿ. ಒಂದು 8:30 ಸ್ವಲ್ಪ ಹೊರಗಡೆ ಇದ್ದೀನಿ. ಬೆಳಿಗ್ಗೆ 8:30 ತಗೊಂಡು ಕರ್ಕೊಂಡು. ಮಿಸ್ ಮಾಡಬಾರ್ದು ಬೆಳಿಗ್ಗೆ. ಹಾಂ ಸರಿ ಆಯ್ತು. ಹೋಗ್ಬೇಕು. ಈಗ ಮನೆಯವ್ರು ಹೇಳಿದ್ರು ಏನಂತ? ಫುಲ್ ಮಾಡಿದ್ರು. ಹೌದಾ? ನಿಮ್ಗೆ ಆಗಿರೋ ತಪ್ಪು ಏನಾದ್ರು ನಾನು ಇದೀನ ಪಕ್ಕ ಆಟೋದಲ್ಲಿ ಕೊಡ್ರಿ ಯಾರು ನಂಬರ್ ಅಂತಾರಲ್ಲ. ಸರಿ. ಇಷ್ಟೊತ್ತಾಯ್ತಾ? ಇಷ್ಟೊತ್ತಾಯ್ತಾ ಕಂಡಿಡಿಯಕ್ಕೆ? ನನಗಂತೂ ಬೇಜಾರಾಗುತ್ತೆ. ನಾವು ಆವಾಗ ಮಾಡಿದ್ವಿ 2 ವರ್ಷ ಮೇಲೆ 6 ತಿಂಗಳ ಮಾಡಿರೋದು ಅಂತಾರಲ್ಲ ಅಂತ. ಸರಿ ಆಯ್ತು. ಸರಿ. ಮಾತಾಡಲು ಅನ್ಸುತ್ತಲ್ಲ. The person you're calling is not answering. Please Cut try ಮಾಡ್ರು. later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ನೆಕ್ಸ್ಟ್ ಕಾಲ್ ಮಾಡ್ತಿರೋದು ಬಂದು ನಾವು ದ್ರಾಕ್ಷಿಣಿ ಆಂಟಿ ಅಂತ. ಬನ್ನಿ ಮಾಡೋಣ. ಅಲ್ಲ ನಾನು ಅಂದ್ರೆ ಯಾರಪ್ಪ? ನಾನು ಯಾರು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಲ್ಲ? ಅಲ್ಲ ಅದೇ ಆಂಟಿ ಬಂದಿದ್ನಲ್ಲ ಅವತ್ತು ಮನೆ ಹತ್ರ. ಮನೆ ಹತ್ರ ಬಂದಿದ್ದಲ್ಲ, ಯಾರಪ್ಪ? ಆಂಟಿ ಗೊತ್ತಾಗ್ಲಿಲ್ವಾ ನಾನು? ನಾನು ಅಂದ್ರೆ ಹೆಸರು ಹೇಳೋರು ತಾನೇ ಗೊತ್ತಾಗುತ್ತೆ. ಆಂಟಿ ಅದೇ ಪೌಡ್ರ್ ಕೊಟ್ರಲ್ಲ ಆಂಟಿ. ಪೌಡ್ರ್ ಕೊಟ್ರಲ್ಲ. ಏನ್ ಪೌಡ್ರು? ಅದೇ ಪೌಡ್ರು ಆಂಟಿ, ಇದು ಇಲ್ಲಿಗೆ ಹಾಕೋದು. ಇದೀಗ ಹಾಕದ? ಯಾರು ನೀನು? ಆಂಟಿ ಹಲೋ. ಅಲ್ಲ ಆಂಟಿ, ಅಲ್ಲ ಆಂಟಿ ಅವತ್ತು ಪೌಡ್ರ್ ಕೊಟ್ರಲ್ಲ ಆಂಟಿ, ಇಲ್ಲಿಗೆ ಹಾಕೋದು. ಯಾವ ಏರಿಯಾದಲ್ಲಿ ಕೊಡ್ತೋ, ಯಾವ ಟೌನ್ ಕೊಡ್ತೋ? ಅದೇ ಇಲ್ಲಿ ಏರಿಯಾಪ್ಪ ಯಾವ ಮನ ಕೊಟ್ಟದು? ಅಂಕಲ್ ಇದು ಕೊಪ್ಪಳು. ಇಲ್ಲಿ ಜಾಸ್ತಿ ಮಾಡಕ್ ಮಾಡಿದ್ರೆ ಇವರು. ಇಲ್ಲ ಅಂಕಲ್, ನಮ್ಮ ಮನೇಲಿ ಇಲ್ಲಿ ಔಷಧಿ ಖಾಲಿ ಆಗೋಗೈತೆ ಅಂತ ಬಂದಿದೆ ಅಂಕಲ್. ಹಾಂ ಕೊಟ್ಟರು. ಇದು ಟೊಮೊಟೊಗೆ ಹಾಕ್ಬಿಟ್ಟಿದ್ವಿ ನಾವು ಇಲ್ಲಿ ತಿಂತೆ ಅಂತ. ನಮ್ಮದು 50,000 ರೂಪಾಯಿ ನಾಯಿ ತಿನ್ಬಿಟ್ಟು ಸತ್ತೋಗ್ಬಿಟ್ಟೈತೆ ಅಂಕಲ್. ಅಲ್ಲ ಅಂಕಲ್, ನೀವು ತಾನೇ ಕೊಟ್ಟಿದ್ದು ಇಲ್ಲಿ ಔಷಧಿ. ಯಾವ ಯೂನಿವರ್ಸಿಟಿ ಕೊಟ್ಟಿದ್ರು? ಯಾರನ್ನ ನಿಂಗೆ ಸಂಕಟ ನಾವು ಕರ್ಕೊಳ್ಳೋದು? ಅಲ್ಲ ಅಂಕಲ್ ರೇಟ್ ಚೆಕ್ ಮಾಡಿ ಕರೆಕ್ಟ್ ಮಾಡು. ಆಮೇಲೆ ನನ್ನ ಬಿ.ಪಿ ಎಷ್ಟಾಗೋಯ್ತಾ ಮಾತಾಡೋಂತ ಡಾಕ್ಟರ್ ಹೇಳಿದ್ರು ನಿನ್ BP ಮೇಲೆ ಒಂದು ಕಣ್ಣಿಡಿ ಅಂತ. ಅದಕ್ಕೆ 2 ಕಣ್ಣಿಟ್ಟಿದ್ದೀನಿ. ಅಲ್ಲ ಅಂಕಲ್, ಆಂಟಿ ಕುಡಿ. ನಿನ್ನ ಹೆಸರು ಫಸ್ಟ್ ಯಾರ? ನನ್ನ ಹೆಸರು ಕೃಷ್ಣ.
ಮೂರ್ತಿ ಮೂರ್ತಿ ಕೃಷ್ಣಮೂರ್ತಿ. ಹಲೋ, ಹಲೋ, ಯಾರು? ನಾನು ಕೃಷ್ಣಮೂರ್ತಿ. ಇಲ್ಲಿ ಔಷಧಿ ಕೊಟ್ರಲ್ಲ. ಇರ್ಬೇಕು. ಹಲೋ, ಹಲೋ, ಜೀವನ ನೀವು ಮಾತಾಡ್ತಿರೋದು? ಅಲ್ಲಕ್ಕ ಹೇಳಿಲ್ವಾ ಕೃಷ್ಣಮೂರ್ತಿ? ಅಯ್ಯೋ, ರಾಂಗ್ ನಂಬರ್ ಇಡ್ರಿ. ಅಲ್ಲ, ಈಗ ನಮ್ಮ ನಾಯಿ 50 ರೂಪಾಯಿ ನಾಯಿ ಯಾರು ತಂದು ಕೊಡ್ತೀರಿ ಇವಾಗ? ಆ? ನೀವು ಕೊಟ್ಟಿದ್ದು ಇಲ್ಲಿ ಔಷಧಿ ತಿನ್ಬಿಡ್ತಾನೆ. ಈಗ ನಮ್ಮ ನಾಯಿ ಸತ್ತೋಗಿರೋದು. ನಿಮ್ ನಾಯಿ ಸತ್ತೋದ್ರೆ ತಗೊಂಡಂಗ್ ಮಣ್ ಮಾಡ್ಬಿಟ್ಟು ಕಟ್ ಮಾಡ್ರಿ. ಏನು ಕಟ್ ಮಾಡೋದಕ್ಕ? ಇವಾಗ ಮನೆ ಹತ್ರ ಬರ್ತೀವಿ ಇವಾಗ ನಾವು. ಹಲೋ, ಹಲೋ, ಮತ್ತೆ ಮಾಡ್ತಾ ಇದೀವಿ. ಹಲೋ, ಹಲೋ, ಅಲ್ಲ ಆಂಟಿ. ಹಲೋ, ಅಲ್ಲ ಆಂಟಿ. ಆಂಟಿ ಇವಾಗ ಮನೆ ಹತ್ರ ಬರೋದ ಈಗ? ಹಲೋ, ಅಲ್ಲ ಆಂಟಿ, ನೀವು ಕೊಡ್ಬೇಕಾರೆ ಹೇಳ್ಬಿಟ್ಟು ಕೊಡ್ಬೇಕು ತಾನೆ. ಇವಾಗ ನಾಯಿ ತಿಂದ್ರು ಸದೋಯ್ತೆ ಅಂತ. ಇವಾಗ ನಮ್ಮ ನಾಯಿ ಯಾರು ತಂದು ಕೊಡ್ತಾರೆ ಆಂಟಿ? ಬತ್ತಿ ಮನೆ ಹತ್ರ. ಇವಾಗ ನಾವು ಅಪ್ಪನ ಕರ್ಕೊ ಬರ್ತೀನಿ ರೀ. ಇವಾಗ ಗೊತ್ತಾಯ್ತಾ? ಅಂಕಲ್ ಕೈಲಿ ಕೊಡಿ. ಹಾ, ಕೊಡಿ ಅಂಕಲ್ ಕೈಲಿ. ನನ್ ಮೊಬೈಲ್ ಗೊತ್ತಾಗೋದು. ಹಲೋ, ಏ ಅಂಕಲ್, ಫುಲ್ BP ರೈಸ್ ಮಾಡ್ಕೊಬಿಡ್ರಿ. BP ರೇಂಜ್ ಅಲ್ಲ, ಈಗ ನನ್ನ ನಂಬರ್ ಹೊಡೆದ್ರೆ ಗೊತ್ತಾಗೋದು ನಂಬರು. ಇಲ್ಲ, ಆಗ್ಲೇ ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಒಬ್ರು ಅಮೃತ ಅಂತ ನಾವು ಪ್ರೀತಿಯಕ್ಕೆ ಅವ್ರ ಫ್ರೆಂಡಿಗೆ ಮಾಡಿದ್ವಲ್ಲ, ಬನ್ನಿ ಅವ್ರಿಗೆ ಮತ್ತೆ ಮಾಡೋಣ. ನಂಬರ್ ಕಾಣಿಸಲ್ಲ ಬಿಡು. ಅವ್ನು ಕಾಣ್ತಾ ಇಲ್ಲ ಕೆಳಗೆ. ಸ್ಟಾರ್ಟ್ ಮಾಡಿದ್ದು ಈಗ ಹೇಳು. ಇವಾಗ ನಾವು ಪ್ರ್ಯಾಂಕ್ ಮಾಡ್ತಿರೋದು ಬಂದು ನಮ್ಮ ಪ್ರೀತಿ ಅಕ್ಕ ಅವ್ರ ಫ್ರೆಂಡು ಗೋಪಿಕಾ ಅಂತ. ಬನ್ನಿ ಅವ್ರಿಗೆ ಮಾಡೋಣ. ಹಲೋ, 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 ಯಾರು? ನಾನು ಸುಬ್ಬು. ಯಾವ ಸುಬ್ಬು? ನಾನು ಸುಭಾಷು. ಯಾವ ಸುಭಾಷು? ಸುಬ್ಬು ನಿಮ್ಮ ಸುಬ್ಬು. ನಮ್ ಸುಬ್ಬು ಯಾರು? ಹಾ, ನಾನು. ಅದು ಯಾರು? ಗೊತ್ತಾಗ್ಲಿಲ್ವಾ? ಇಲ್ಲ. ನಾನು ಸುಬ್ಬು. ಯಾವ ಸುಬ್ಬು? ನಾನು ಗೋಪಿಕಾ ಸುಬ್ಬು. ಯಾವ ಸುಬ್ಬು? ನಾನು ಮೊನ್ನೆ ಸಿಕ್ಕಿದ್ನಲ್ಲ. ಹಾ? ಮೊನ್ನೆ ಸಿಕ್ಕಿದ್ನಲ್ಲ. ಮೊನ್ನೆ? ಹಾ, ಇಲ್ವಲ್ಲ. ನಾನು ಮೊನ್ನೆ ಸಿಕ್ಕಿದ್ನಲ್ಲ ಅಲ್ಲೇ ರೋಡಲ್ಲಿ. ಇಲ್ಲ. ಗ್ಯಾಪ್ನ ಬರ್ಲಿಲ್ವಾ? ಹಾ? ಗ್ಯಾಪ್ನ ಬರ್ಲಿಲ್ವಾ? ಇಲ್ಲ. ಗ್ಯಾಪ್ ಇಸ್ಕೊಳ್ಳಿ ಹಂಗೆ ಒಂದ್ಸಲಿ. ಯಾರು ಕರೆಕ್ಟಾಗಿ ಹೇಳಿಲ್ಲ, ಫೋನ್ ಮಾಡಿ. ನೀವು ಅಮ್ಮನ್ನ ಮೀಟ್ ಮಾಡಿಸಿದ್ರಲ್ಲ. ನಿಮ್ಮ ಅಮ್ಮನ್ನ ಮೀಟ್ ಮಾಡಿಸಿದ್ರಲ್ಲ ನೀವು? ಹಾ, ಇಲ್ವಲ್ಲ. ಹೌದು, ಮಾಡಿಸಿದ್ರಿ. ಅದು ರಾಂಗ್ ನಂಬರು. ನೀವು ಗೋಪಿಕಾ ತಾನೇ? ಹಲೋ,
ಹಲೋ ಗೋಪಿಕಾ ತಾನೇ? ಹಲೋ 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 ಹಾ ಹೇಳಿ. ಹಲೋ ಗೋಪಿಕಾ ಅಲ್ವಾ ಮಾತಾಡ್ತಿರೋದು? ಇಲ್ಲ. ಇಲ್ವಾ? ಯಾರು ಮಾತಾಡ್ತಿರೋದು? ಹಾ ಯಾರು ಮಾತಾಡ್ತಿರೋದು? ಹಲೋ ವಾಯ್ಸ್ ಕೇಳಿಸ್ತಾ ಇಲ್ಲ, ಕಟ್ ಆಗ್ತಾ ಇದೆ ನಮ್ಗೆ. ನಾನು ಒಟ್ನಲ್ಲಿ ನನ್ನ ಗೋಪಿಕಾ ಎಲ್ಲ ಮಾತಾಡ್ತಾ ಇರೋದು. ಗೊತ್ತು ರಾಂಗ್ ಪರ್ಸನ್, ಮೇಕ್ ಶೋರ್ ಟೇಕ್ ದ ನಂಬರ್ ಯು ಡಯಲ್. ಓಕೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನೋ ನೋ ನೋ, ಕರೆಕ್ಟ್ ನಂಬರ್. ಹಲೋ 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 ಗೋಪಿಕಾ? ಅಲ್ಲ. ಮತ್ತೆ ಗೋಪಿಕಾನೇ? ಇಲ್ಲ. ಹಂಗಾರೆ ನಾನು ಸುಬ್ಬು. ಹಲೋ ಬೈಸ್ಕೋಬೇಡಿ. ಬೈರಿ ಆಯ್ತು, ಪರವಾಗಿಲ್ಲ, ನಾ ಬೇಜಾರು ಮಾಡ್ಕೊಳ್ಳಲ್ಲ. ಏನ್ ಬೇಜಾರು ಮಾಡ್ಕೊಳ್ಳ, ನಿಮ್ ಮಕ್ಕೇ ನನ್ ಕೈ ಸಸ್ತಾಗಿ ಬೈಸ್ಕೊತೀರಾ ಇವಾಗ ನೀವು. ಮರ್ಯಾದೆನೂ ಕೊಡದ ನಂಗೆ ಚೆನ್ನಾಗಿ ಬೈಬೇಕಾಯ್ತದೆ. ಒಂದ್ಸರಿ ಸರಿ, 2 ಸರಿ ಸರಿ, 3 ಸಲ ಸರಿ, 4 ಸಲ ಸರಿ, 5 ಆಗ್ಬಿಡ್ವಾ? ಆಯ್ತು, 6 ಸಲಿನೂ ಸರಿ, 7 ಸರಿನೂ ಸರಿ. ಏನ್ ನಿಮ್ ಪ್ರಾಬ್ಲಮ್ಮು? ಏನು ಇಲ್ಲ, ನೀ ಗೋಪಿಕಾ ತಾನೆ? ಇಲ್ಲ ಅಂತ ಹೇಳ್ತಿಲ್ವಾ? ಮತ್ತೆ ಯಾಕೆ ಮಾತಾಡ್ತಿದ್ದೀರಾ? ನಾನು ಸುಬ್ಬು ತಾನೆ? ನೀವ್ ಮಾತಾಡ್ತೀರ, ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಗೋಪಿಕಾ ಮಾತಾಡ್ತಾ ಇರೋದಕ್ಕೆ ಇಲ್ಲಿ ಸುಬ್ಬು ಮಾತಾಡ್ತಾ ಇರೋದು. ಇಲ್ಲ. ಹೌದು. ಯಾವ ನಮ್ಮ ಅಕ್ಕ ನಿನ್ನ ಮಾಡಲ್ಲ, ಬರೀ ವಾಯ್ಸ್. ನಮ್ಮ ಅಕ್ಕ ಅವ್ರ ಮೊಬೈಲಿಂದ ಮಾಡ್ತಾ ಇದ್ದಾಳೆ ಈಗ. ಏನು ಹೇಳ್ತಾಳೆ ಅಂತ ಕೇಳಕ್ಕೆ. ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ಬೇಕು. ಹಲೋ ಹಲೋ, ಏನೇ ಮಾಡ್ತಿದ್ಯಾ? ಬಿಸಿ ಬತ್ತೈತೆ. ಟ್ರೂ ಕಾಲರ್ ಐತಲ್ಲ ನನ್ನ ಹತ್ರ. ಹ್ಞೂ, ನನ್ನ ನಂಬರ್ ಹೇಳ್ತೀನಿ, ಡಯಲ್ ಮಾಡು. ಏಕೆ? ನಾನೇ ಹೇಳ್ತೀನಿ. ಹೇಳು. ಒಂದ್ ನಿಮಿಷ ಹೇಳು. ಸೌಂಡ್ ಕಮ್ಮಿ ಕೊಡು. ಕೊಟ್ಟೆ ಕಣಕ್ಕ. ಹಾಂ ಹೇಳು. 97 ಹಾಂ, ಇದ್ರ ನೇಮ್ ಹೇಳ್ಬೇಕಾ? ಏನು ಗೊತ್ತಾಯಿಲ್ಲ. ಇದೇನು ಅರ್ಧಂಬರ್ಧ ಹೆಸರು ಐತೆ, ಏನೋ ಸುಬ್ಬು ಅಂತ ಐತೆ ಕಣೆ. ಹೌದಾ? ಹಾಂ, ಏಕೆ? ಏನಿಲ್ಲ, ಹೇಳು ಹೇಳು. ಏನು ಹೇಳಿ, ಏನು ಮಾಡ್ತಿದ್ದೆ? ಓದ್ದ ಅಂತ? ಇಲ್ಲ. ಏನಕ್ಕೆ ಓದಿರಾ? ಏನು ಅಷ್ಟು ಸೌಂಡ್ ಕೊಟ್ಕೊಂಡು ಕೇಳ್ತಾ ಕೂತಿದ್ಯಾ ಹಾಡನ್ನ? ಫೋನಲ್ಲೂ ಬರಲ್ಲ ಯೂಟ್ಯೂಬ್. ಹಾಂ, ನಾನು ನೀನು ಯಾವಳಿ ಗೊತ್ತು ಮತ್ತೆ ಚೆಕ್ ಮಾಡಿಸ್ತಿದ್ಯಾ? ಮಾಡಿದ್ದು ಹಾಂ, ಏನೋ ಚಿಕನ್ ಅಂತ 2-3 ಸರಿ ಮಾಡಿದ್ರು. ಹ್ಞೂ ಇಲ್ಲ ಅಂತಂದೆ. ಅದಕ್ಕೆ ನಾನು ಟ್ರೂ ಕಾಲರ್ ಇರ್ಲಿಲ್ಲ, ಅದಕ್ಕೆ ಚೆಕ್ ಮಾಡಿದ್ದೆ. ವಾಯ್ಸ್ ಎಲ್ಲೋ ಕೇಳಿಲ್ಲ ನನಗೆ. ಅಮೃತನ್ ತಮ್ಮ ತರ ಸೌಂಡೇ ಕೇಳಿಸ್ತಾ ಇತ್ತು ನನಗೆ. ಅಮೃತನ್ ತಮ್ಮನ? ಹಾಂ, ಅದಕ್ಕೆ ಅವನೇನಾದ್ರು ಇರ್ಬೋದಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ಹಲೋ ಹಲೋ ಹಲೋ, ನಾನು ಸುಬ್ಬು. ಹಲೋ ಅಕ್ಕ, ನಾನು ಪ್ರೀತಿ ತಮ್ಮ. ಸಖತ್ತಾಗಿ ಬಕ್ರಾದ್ರಿ. ಹೌದಾ? ಲೇ, ಏನೇ ಇಂಗ್ಲೀಷ್ ಗೋಪಿಕಾ? ಯಾಕೆ? ನಂಗೆ ನೀನ್ ಯಾವಾಗ ಫೋನ್ ಮಾಡಿದ ತಕ್ಷಣ ನೀ ಫೋನ್ ಮಾಡ್ದೆ, ಅನ್ಕೊಂಡೆ ನಿಂದೆ ಏನೋ ಇರ್ತದೆ ಅಂತ.
ನಾನು ಟ್ರೂ ಕಲರಲ್ಲಿ ನೇಮ್ ಹೇಳುವಾಗಲೇ ನಂಗೆ ಗೊತ್ತಾಯ್ತು ಇವಳು ಗೊತ್ತಾಗಿರ್ತದೆ ಅಂತ. ಅದೇ ನಾ ಫೋನ್ ಮಾಡ್ತಾ ಇದ್ರೆ ಅದು ಹೇಳೋದ ಅಂದ್ಬಿಟ್ಟೆ ಫೋನ್ ಮಾಡಿದ್ದು. ಅದನ್ನ ಏನ್ ಮಾಡ್ತಾವಳಲ್ಲ, ಅದು ಬಿಸಿ ಅಂತ ಬೇರೆ ಕೇಳ್ತಾವಳೆ. ಬಂದೇ ಇಲ್ಲ ನಿನ್ ಕಾಲ್ ನನ್ಗೆ. ಬಂದೇ ಇಲ್ವಲ್ಲ, ಏನ್ ಹಿಂಗ್ ಕೇಳ್ತಾವಳಲ್ಲ, ಅದಕ್ಕೆ ಟೆಕ್ಸ್ಟ್ ಮಾಡು ಅಂತ ಅಂದಿದ್ದು. ಸರಿ ಅಕ್ಕ, ಆಯ್ತು, ಬಾಯ್. ನಾನು ಸುಬ್ಬು. ಫುಲ್ ನೇಮ್ ಇಲ್ವಾ? ಸುಭಾಷ್. ಅವನ ಹೆಸರು ರಾಕೇಶ್ ಅಂತ. ಸರಿ ಆಯ್ತು, ಬಾಯ್. ಚೆನ್ನಾಗೈತೆ ಬಿಡು, ಸುಬ್ಬುನ ಇಟ್ಕೊಳ್ಳೋದು. ಬಾಯ್. ಅಮೃತ ಅಂತ ಅವ್ರಿಗೆ ಮತ್ತೆ ಮಾಡ್ತಾ ಇದೀವಿ, ಆಗ್ಲೇ ಬಿಸಿ ಅಂತ ಬಂತಲ್ಲ. ಹಾಕೋತಿದ್ಯಲ್ಲ ಅನ್ಸ್ತದೆ. ಅಮ್ಮ ಇಲ್ವೇನೋ, ಅದಕ್ಕೆ ತೆಗಿತಿಲ್ವೇನೋ. Not answering. Please try. ಗೈಸ್, ಇವಾಗ ನನ್ನ ಫ್ರೆಂಡ್ ವಿನಯ್ ಅಂತ, ಅವನಿಗೆ ಫೋನ್ ಮಾಡ್ತಿದ್ದೀನಿ, ಬನ್ನಿ. ಹಲೋ ಶಿಷ್ಯ, ನಾನು ಕಣ ನಿನ್ ಗುರು. ಹಲೋ ಅಲ್ಲ, ಏನೋ ಮಾಡ್ತಿದ್ಯಾ? ಇಲ್ಲ ಕಣ, ನಾನು ನಾನು ಕಣ ವಿನೋದು. ಸುಮ್ಮನೆ ಮಾಡಿದೆ ಕಣ, ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ, ಪ್ರ್ಯಾಂಕ್ ಕಾಲು. ಹಾಂ, ನಗ್ಬೇಡ. This call is now being recorded. ಹಲೋ, ಲಕ್ಷ್ಮಿ ಅವರಾ? ಹಲೋ, ಅವ್ರು ಸ್ಥಾನಕ್ಕೆ ಹೋಗಿದ್ದಾರೆ. ನೀವ್ಯಾರು ಮಾತಾಡ್ತಾ ಇರೋದು? ಅವ್ರ ಮಗಳು. ಅದು ಅವ್ರದ್ದು ಬ್ಯಾಂಕಲ್ಲಿ ಲೋನ್ ತಗೊಂಡಿರಲ್ಲ, ಲೋನ್ ಅಪ್ರೂವಲ್ ಆಗಿದೆ. 3 ದಿವಸ ಆಯಿತು ಡ್ಯೂ ಆಗಿ, ಇನ್ನೂ ದುಡ್ಡು ಕಟ್ಟಿಲ್ವಲ್ಲ. ಹಲೋ ಹಲೋ ಹಲೋ, ಹೇಳಿ. ಲಕ್ಷ್ಮಿ ಅವರ ಮಾತಾಡ್ತಾ ಇರೋದು? ಹಾ, ಲಕ್ಷ್ಮಿ ಅವರು. ನಿಮ್ಮದು ಡಿ ವಿ ಇದೆಯಲ್ಲ, ಲೋನ್ ಡಿ ವಿ ಇದೆ ನಿಮ್ಮದು, 5,000 ರೂಪಾಯಿ. ಯಾವ್ದೆಲ್ಲೋ? ಬ್ಯಾಂಕ್ ಲೋನು. ಟೈಮಾಗಿ ಬ್ಯಾಂಕ್ ಆಫ್ ಬರೋಡಾ. ಟೈಮಾಗಿ 2 ದಿನ ಆಗಿದೆ, ಕಟ್ಟಿಲ್ಲ. ನಿಮ್ಮ ಇರೋದು ಲಕ್ಷ್ಮಿ ಅಂದರೆ ನೀವೇ ಅಲ್ವಾ? ನಿಮ್ದು ಅಕೌಂಟ್ ನಂಬರ್ ಹೇಳ್ತೀರಾ ಒಂದ್ಸಲಿ? ನೋಡಿ ಹೇಳ್ತೀರಾ? ಬ್ಯಾಂಕ್ ಆಫ್ ಬರೋಡಾ, ಬಾಬ್ ಬ್ಯಾಂಕಿಂದ. ಇಲ್ಲ, ಇವತ್ತು ಅದೇನು ಕಟ್ಟಿಲ್ಲ ಅಂದರೆ ನಾಳೆ ಮನೆ ಹತ್ರನೇ ಬರ್ತೀವಿ ನಾವು. ಅದು ನಿಮ್ದು ಒಂದ್ಸಲಿ ವೆರಿಫಿಕೇಶನ್ಗಾಗಿ ಅಕೌಂಟ್ ನಂಬರ್ ಹೇಳ್ತೀರಾ? ಅಕೌಂಟ್ ನಂಬರ್ ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಯಾವ ಲೋನ್ ತಗೊಂಡಿದ್ದೀನಿ ಅಂತ ಫಸ್ಟ್ ಹೇಳಿ, ಆಮೇಲೆ ನಾವು ಅಕೌಂಟ್ ನಂಬರ್ ಹೇಳ್ತೀವಿ. ಅಲ್ಲ ಮೇಡಮ್. ಹಲೋ, ನಾವು ಯಾವ ಲೋನ್ ತಗೊಂಡಿದ್ದೀವಿ ಅಂತ ನಮ್ಗೆ ಪ್ರೂಫ್ ಕೊಡಿ. ಹಾಂ ಸರಿ ಸರ್, ಆಮೇಲೆ ನಾನು ಕಟ್ಕೊಡ್ತೀನಿ. ನಿಮ್ಮದು ಟಿ ವಿ ಎಸ್ ಗಾಡಿ ಮೇಲೆ ಲೋನ್ ಇದೆಯಲ್ಲ? TVS ಹಾಂ. ನಮ್ಮ ತೀರೋಗಿ ಇನ್ನೇನು 8 ವರ್ಷ 9 ವರ್ಷ ಆಯ್ತು. ಇಲ್ವಲ್ಲ, ಇಲ್ಲ ಅಂತ ತೋರಿಸ್ತಾ ಇಲ್ವಲ್ಲ. ನಮ್ಮ ತೋರ್ಕಾಗಲ್ಲ. ಹಲೋ ಹೇಳಿ. ಹಲೋ ಹಲೋ, ಹಲೋ, ಟಿ ವಿ ಎಸ್ ಎಕ್ಸೆಲ್ ಗಾಡಿ, ಎಕ್ಸೆಲ್ ಸೂಪರು ಗಾಡಿ ಮೇಲೆ ಲೋನ್ ತಗೊಂಡಿದ್ದಾರೆ. ಹಾಂ, ಅದು ಕಟ್ಟಿಲ್ಲ. ಅದಕ್ಕೆ ಯಾವಾಗ ಕಟ್ತೀರಾ? ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ನಿಮ್ಮ ಹೆಸರು ಹೇಳಿ ಸರ್. ಆಯ್ತು, ನಮ್ಮ ಹೆಸರು ರಮೇಶ್ ಅಂತ.
ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬ್ಯಾಬ್ ಇನ್ವೆಸ್ಟಿಗೇಷನಿಂದ ಕಾಲ್ ಮಾಡ್ತಾ ಇರೋದು. ಹಾ ಅಲ್ಲ, ನೀವು ಕರೆಕ್ಟಾಗಿ ಮಾತಾಡಬೇಕಲ್ವಾ? ಕರೆಕ್ಟ್ ಆಗಲ್ಲ. ನಮ್ದು ಯಾವ್ದು ಲೋನು ಅವಳಿಗೆ ಯಾವುದು ದಿನ ಉಳಿಸಿಲ್ಲ. ನಾನು ಯಾವ್ದು ಲೋನು ತಗೊಂಡಿಲ್ಲ ಸರ್. ನೀವು ಯಾವ್ದೋ ಲಕ್ಷ್ಮಿ ಅಂತ ಬೇರೆ ನಂಬರ್ ಮಾಡಿದ್ದೀರಾ? ನೋಡ್ಬಿಟ್ಟು ಕಾಲ್ ಮಾಡಿ ಸರ್. ಅಲ್ಲ, ಇದು ನಿಮ್ಮ ಹಸ್ಬೆಂಡ್ ಹೆಸರು ನಾಗೇಶ್ ಅಲ್ವಾ? ಮತ್ತು ಇದು ಹೆಂಗೆ ಮೇಡಮ್ ತಪ್ಪಾಗುತ್ತೆ? ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕರೆಕ್ಟಾಗಿರುತ್ತಲ್ವಾ? ಕರೆಕ್ಟ್ ಆಗಿದೆ. ನಮ್ಮ ಲೋನ್ ತಗೊಂಡಿಲ್ವಲ್ಲ. ಲೋನ್ ತಗೊಂಡಿದ್ರೆ ನಾವು ತಗೊಂಡಿನಿ ಅಂತ ಈಗಲಿಂದ ಸುಮ್ಮನೆ ಹೇಳಕ್ಕಾಗಲ್ಲ. ಪ್ರೂಫ್ ತಗೊಬನ್ನಿ ಸರ್ ನಾಳೆ. ಯಾವುದು ಪ್ರೂಫ್ ಅಲ್ಲ ಮೇಡಮ್, ವೆರಿಫಿಕೇಷನಾಗಿ ನಿಮ್ಮ ಅಕೌಂಟ್ ನಂಬರ್ ಕೊಡ್ತಾ ಇಲ್ವಲ್ಲ ನೀವು? ಅಕೌಂಟ್ ನಂಬರ್ ಗೊತ್ತಿಲ್ಲ. ಅಕೌಂಟ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಪಾಸ್ಬುಕ್ ಇಲ್ವಾ ನಿಮ್ಮ ಹತ್ರ? ಹಾಂ ಪಾಸ್ಬುಕ್ ಇಲ್ಲ ಅಂದಮೇಲೆ ಹೆಂಗೆ ಮೇಡಮ್ ನೀವು ಲೋನ್ ತಗೊಂತೀರಾ? ಅದೇ ಲೋನ್ ಯಾವ ಲೋನ್ ಅಂತ ಹೇಳಿ. ನಮ್ಮ TVS ಲೋನ್ ತೋರಿ ಇನ್ನೇನು 9 ವರ್ಷ ಆಯಿತು. ಈಗಲೂ ನಾವು TV ತಗೊಂಡು ಅಲ್ಲ, ಇದು ಅದು ಗಾಡಿ TVS ಲೋನ್ ತಗೊಂಡು. ಲೋನ್ ಇಲ್ಲದೆ ನಾವು ಸುಮ್ಮನೆ ಫೋನ್ ಮಾಡ್ತೀವಾ? ಇಲ್ವಲ್ಲ, ನಮ್ದು ಯಾವ್ದು ಲೋನ್ ಇಲ್ವಲ್ಲ. ನಾನು NOC ತಗೊಂಡು ಕೊರೋನಾ ಇರೋದು ನಾವು ತಂದೆ NOCನೂ ಕೊಟ್ಟು ಕಳ್ಸಾರ ನಮ್ಗೆ. ಇದ್ರೆ ಸರಸ್ವತಿಪುರಂ ಹತ್ರ ಹೋಗಿ ಫುಲ್ ಎಲ್ಲ ಕಟ್ಬಿಟ್ಟು ಹಾಂ, ಕೊರೋನಾ ಟೈಮ್ ಅವಾಗ. ಅದ್ರ ನಂಬರ್ ಹೇಳಿ. ಆ ನಂಬರ್ ಸರ್ ಹುಡುಕ್ಬೇಕು. ನಾವು ಮನೆ ಚೇಂಜ್ ಮಾಡಿ ಎಲ್ಲೋ ಇಟ್ಟಿದೀವಿ. ಅದನ್ನ ತೆಗೆದ್ಬಿಟ್ಟು ನಂಬರ್ ಹೇಳ್ತಿರ್ಬೇಕಲ್ಲ. ಹಾಂ, ತೆಗೆದ್ಬಿಟ್ಟು ನಂಬರ್ ಹೇಳಿ. ಹಾಂ ಸರಿ ಸರ್ ಆಯ್ತು. ಹಾಂ ಹಲೋ ಹಲೋ, ಯಾರು? ಜಯಶೀಲ್ ಅವರಾ? ಹೇಳಿ ಸರ್. ನಾವು ಯೂಸರ್ಸ್ ಇಂದು VI ಕಂಪ್ನಿಯಿಂದ ಫೋನ್ ಮಾಡ್ತಿರೋದು. This call is now being recorded. ಇದು ಲೋನ್ ತಗೊಂಡಿದ್ದೀರಲ್ಲ ನಂಬರಿಂದ, 1 ಮಂತಿಂದ ಲೋನ್ ಕಟ್ಟಿಲ್ಲ. ಅದಕ್ಕೋಸ್ಕರ ಇನ್ಸ್ಪೆಕ್ಷನ್ಗೋಸ್ಕರ ಫೋನ್ ಮಾಡಿದ್ದೀವಿ. ಇದು ಲೋನ್ ಯಾವಾಗ ಕಟ್ತೀರಾ ಏನು ಅಂತ ಹೇಳೋಕ್ಕಾಗುತ್ತಾ? ನಾನು 2 ಲಕ್ಷ ಅಲ್ವಾ ಸರ್ ಲೋನ್ ತಗೊಂಡಿದ್ದು? ಗೊತ್ತಾಗೋಯ್ತಾ? ಹೆಂಗ್ ಗೊತ್ತಾಯ್ತು? ಗೈಸ್, ನಾನು ಇವಾಗ ನಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ ಅವ್ರಿಗೇನೆ ಬರೀ ಮಾಡೋಣ. ಹಲೋ ಹಲೋ, ಸೋಮಣ್ಣ ಅವರಾ? ನಾವು ಏರ್ಟೆಲಿಂದ ಫೋನ್ ಮಾಡ್ತಾ ಇರೋದು. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂದ. ಇದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಹಾಕ್ಸ್ಕೊಂಡಿದ್ರಿ ಅಲ್ವಾ ನೀವು? ಅದ್ರದ್ದು ಇವಾಗ 1 ಮಂತ್ ಫ್ರೀ ರೀಚಾರ್ಜ್ ಇದೆ. ಅಲ್ಲ ಮೇಡಮ್, ಈಗ ಇದು ಇವತ್ತು ಲಾಸ್ಟ್ ಟೈಮಿಂಗ್ಸ್ ನಮ್ದು ಬಂದು ಇವಾಗ ಇರೋದು 7 ಗಂಟೆ ಕ್ಲೋಸ್ ಆಗುತ್ತೆ. ಹಲೋ ಹಲೋ ಹಲೋ, 7 ಗಂಟೆಗೆ ಆಫೀಸ್ ಕ್ಲೋಸ್ ಆಗುತ್ತೆ ನಮ್ಮದು. ಏಳು ಗಂಟೆಗೆ. ಹಲೋ ಹಲೋ, ಸರ್ವಿಸ್ ಕಾಲ್ ಮಾಡಿದ್ದೆ ನಾನು. ಹಲೋ ಹಲೋ, ಸೋಮಣ್ಣ ಅವರ ಮಾತಾಡ್ತಿರೋದು? ಹಲೋ, ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂದ ಫೋನ್ ಮಾಡ್ತಾ ಇರೋದು. 1 ಮಂತ್ ಫ್ರೀ ರೀಚಾರ್ಜ್ ಮತ್ತೆ ಫ್ರೀ ಸರ್ವಿಸ್ ಇತ್ತು. ಹಲೋ ಹಲೋ, ಸೋಮಣ್ಣ ಅವರ ನಮ್ಮ ಹೆಸರು ರಮೇಶ್ ಅಂತ. ಹಾಂ ಹೌದು. ಹಲೋ, ನಾವು ಕುವೆಂಪು ನಗರ ಬ್ರಾಂಚಿಂದ ಮಾತಾಡ್ತಾ ಇರೋದು. ಹಲೋ ಜ್ಯೋತಿ ಅಮ್ಮ ಕೊಡು. ಆಫ್ ಮಿಷಿನ್. 11 ಹೊಸ ನಂಬರು. ಅಲ್ಲ ಜ್ಯೋತಿ ಅಮ್ಮ,
ಸೋಮಪ್ಪಂಗೆ ಏನಾದ್ರು ಪ್ರ್ಯಾಂಕ್ ಮಾಡೋ ಅಂಥದ್ದು ಏನಾದ್ರು ವಿಷಯ ಆಯ್ತಾ? ಎರಡು ತಿಂಗಳು ಕಟ್ಟಿಲ್ವಾ? ನಿಮ್ದು ಇಂಟ್ರೆಸ್ಟ್ ಎಲ್ಲ ಪೇ ಮಾಡ್ಲಿಲ್ಲ ಅಂದ್ಬಿಟ್ಟು ನಿಮ್ ನಂಬರೇ ಬ್ಲಾಕ್ ಆಗುತ್ತೆ ಸರ್. ಹಾ ಸರಿ. ಯಾವ್ದಿದು ಬಜಾಜ್ ಅಲ್ಲಿ ಇನ್ಸೂರೆನ್ಸ್ ಬಜಾಜ್ ಸರ್ EMI ಎಲ್ಲ ಕ್ಲಿಯರ್ ಮಾಡಿದ್ದೀರಾ? खत्म, बाय बाय, टाटा, गुड बाय, गया।